ಆವರಣದಲ್ಲಿ ನೋಟಿನ ಮಳೆ ಸುರಿಸಿದ ಕೋತಿ 2 ಲಕ್ಷ ರೂಪಾಯಿಯ ಮಳೆ ಸುರಿಸಿದ ಕೋತಿ ಕೋರ್ಟ್ ಆವರಣದಲ್ಲಿ ನೋಟಿನ ಮಳೆ ಸುರಿಸಿದ ಕೋತಿ 2 ಲಕ್ಷ ರೂಪಾಯಿಯ ಮಳೆ ಸುರಿಸಿದ ಕೋತಿ ಸಿಕ್ಕಿದ್ದೇ ಚಾನ್ಸು ಅಂತ ಜೇಬಿಗೆ ಹಣ ತುಂಬಿಕೊಂಡ ಜನ ಉತ್ತರ ಪ್ರದೇಶದ ಬುಲಂದ್ ಶಹರ್ ಕೋರ್ಟ್ ಬಳಿ ನಡೆದಿರುವಂತಹ ಘಟನೆ ಇದು. ಆಸ್ತಿ ನೋಂದಣಿಗೆ 2 ಲಕ್ಷ ಹಣ ತರಿಸಿದ್ದ ಲಾಯರ್ ನೋಂದಣಿ ಪ್ರಕ್ರಿಯೆ ಮುಗಿಸಲು ಕಾಯುತ್ತಿದ್ದಾಗ ಬಂದ ಕೋತಿ ದಾಳಿಗೆ ಬೆದರಿ ದೂರ ಸರಿದ ಲಾಯರ್. ಬ್ಯಾಗ್ ಹೊತ್ತೊಯ್ದಂತಹ ಕೋತಿ ಜಿಪ್ ಹಾಕಿದ್ದಕ್ಕೆ ಬ್ಯಾಗನ್ನೇ ಹರಿದ ಕೋತಿ. ಬ್ಯಾಗ್ ಹರಿದು ನೋಡಿದಾಗ ಕೋತಿ ಫುಲ್ ನಿರಾಸೆ ಆಗಿದೆ. ಅದರಲ್ಲಿ ಫುಲ್ ದುಡ್ಡಿತ್ತು. ಕಂತೆ ಕಂತೆ ನೋಟುಗಳನ್ನು ನೋಡಿ ಕೋತಿ ನಿರಾಸೆಯಾಗಿ ಮಳೆ ರೀತಿಯಲ್ಲಿ ನೆಲಕ್ಕೆ ಹಾಕಿದೆ ಹಣವನ್ನ ಮೇಲಿಂದ. ಈಗ ಬ್ಯಾಗ್ಗಳು ಕಂಡ ತಕ್ಷಣ ಏನಾದ್ರೂ ತಿಂಡಿ ಇರ್ಬೋದೇನೋ, ಏನಾದ್ರೂ ತಿನ್ನೋಕೆ ತಿನಿಸಿ ಇರ್ಬೋದೇನೋ ಅಂತ ಕೋತಿ ತೆಗೆದುಕೊಂಡು ಹೋಗಿರುತ್ತೆ. ಆದರೆ ಲಾಯರ್ಗೆ 2 ಲಕ್ಷ ಪೈಕಿ ಸಿಕ್ಕಿದ್ದು 1.95 1,95,000 ರೂಪಾಯಿ. ಜನ ಸಿಕ್ಕಿದ್ದೇ ಚಾನ್ಸ್ ಅಂತ ಜೇಬಿಗಿಳಿಸ್ಕೊಂಡಿದ್ದಾರೆ. ಈ ಮಂಗಗಳ ಆಟ ನೋಡಿರ್ತೀವಿ, ನಾವು ಗಮನಿಸಿರ್ತೀವಿ. ಬುಲಂದ್ ಶಹರ್, ಉತ್ತರ ಪ್ರದೇಶದ ಬುಲಂದ್ ಶಹರ್ ಕೋರ್ಟ್ ಬಳಿ ನಡೆದಿರುವಂತಹ ಘಟನೆ ನೋಡಿ ಅದು. देखो एक वहां रुक जाओ, वो फेंक रहा, आओ फेंके फेंके। ए वकील साहब ये उठाओ पहले, ये उठाओ, ये पन्नी तरफ चले जाएंगे। वकील साहब नहीं है, हमारे ही है। और हाँ ना, भारी है भैया, भारी है दीवानी, हम लोग कुछ कहें। देखो एक वहां रुक जाओ, वो फेंक रहा, आओ फेंके फेंके। वकील साहब ये उठाओ. ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿಗೆ ಅಂದರೆ, ಈಗ ಬ್ಯಾಗ್ ಇದೆ ಅಂತ ಅಂದಾಗ ಮಂಗಗಳ ಆಟ ಏನು ಅಂತ ನಮಗೆಲ್ಲ ಗೊತ್ತು. ಆ ರೀತಿ ಬ್ಯಾಗ್ ಕಂಡಾಗ ಏನಾದರೂ ತಿನ್ನಕ್ಕೆ ತಿನ್ನಿಸಿರ್ಬೋದೇನೋ, ಏನೋ ತಿಂಡಿ ಇರ್ಬೋದೇನೋ ಅಂತ ಬ್ಯಾಗ್ನ ಎತ್ಕೊಂಡು ಹೋಗ್ತಾವೆ. ಬಟ್ ಅದರಲ್ಲಿ ಹಣ ಇತ್ತು. ಹಣ ಕಂಡು ಹಣ ಏನು ಮಾಡೋಕ್ಕಾಗಲ್ವಲ್ಲ, ಅವಕ್ಕೆ ಬೇಕಾಗಿರೋದು ಆಹಾರ. ಹೀಗಾಗಿ ಬ್ಯಾಗ್ನಲ್ಲಿದ್ದಂಥ ಹಣ ಪೂರ್ತಿಯಾಗಿ ಕೆಳಗಡೆ ಬಿದ್ದಿದೆ. ಅದನ್ನು ಜನ ಆಯ್ಕೊಳ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಟೋಟಲ್ ಆಗಿ 2 ಲಕ್ಷ ರೂಪಾಯಿ ಇತ್ತು. ಆಸ್ತಿ ನೋಂದಣಿಗೆ ಅಂತ ಲಾಯರ್ ಹಣವನ್ನು ತರಿಸಿರ್ತಾರೆ. ಅದರಲ್ಲಿ ಟೋಟಲ್ ಆಗಿ 2 ಲಕ್ಷ ರೂಪಾಯಿ ಇದ್ದಿದ್ದು. ಅದರಲ್ಲಿ ಸಿಕ್ಕಿರುವಂಥದ್ದು 1,95,000 ರೂಪಾಯಿ. 5,000 ಲಾಸ್ ಆಗಿದೆ. ಯಾರ ಜೇಬಿಗೆ ಹೋಗಿದೆ ಅಂತ ಗೊತ್ತಿಲ್ಲ. हाँ ना, भारी है भैया, भारी है दीवानी, हम लोग कुछ कहें। देखो एक वहां रुक जाओ,